ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ಲಾಗ್. ಈ ವ್ಲಾಗ್ ಭೀಮ್ ಅಮಾವಾಸ್ಯೆ ದಿನದ್ದು. ಭೀಮ್ ಅಮಾವಾಸ್ಯೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಎದ್ದು ದೇವ್ರ ಮನೆ ಕ್ಲೀನ್ ಮಾಡಿ ಆ್ಯಂಡ್ ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಪೂಜೆ ಮಾಡಬೇಕು ಆ್ಯಂಡ್ ನೈವೇದ್ಯಕ್ಕೆ ಕೇಸರಿಬಾತ್ ಮಾಡಿದ್ದೀನಿ. ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ತೋರಿಸ್ತೀನಿ. ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ಮನೆಗೆ. ಭೀಮನ ಅಮಾವಾಸ್ಯೆ ದಿನ ಶಿವ ಪಾರ್ವತಿಗೆ ತುಂಬ ವಿಶೇಷವಾದ ದಿನ. ಅವತ್ತು ಶಿವ ಪಾರ್ವತಿ ಮದುವೆ ಆದ ದಿನ. ಆ್ಯಂಡ್ ಭೀಮನ ಅಮಾವಾಸ್ಯೆ ದಿನ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡ್ತಾರೆ. ಈ ವ್ರತದಲ್ಲಿ ಮುಖ್ಯವಾಗಿ 2 ದೀಪಗಳು, ಜನರಲ್ಲಾಗಿ ಮಣ್ಣಿನ ದೀಪ ಇಟ್ಟು ಪೂಜೆ ಮಾಡಬೇಕು. ನಾನು ನಾರ್ಮಲ್ ದೀಪಕ್ಕೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಈ ವ್ರತ ಏನಕ್ಕೆ ಮಾಡ್ತಾರೆ ಅಂದರೆ ಗಂಡನಿಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಯಶಸ್ಸು ಸಿಗಲಿ ಅಂತ ಮಾಡ್ತಾರೆ. ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ದೇವ್ರಿಗೂ ಪೂಜೆ ಮಾಡಿದೆ. ಇವಾಗ ಪೂಜೆ ಮಾಡಬೇಕು. ನೋಡಿಲ್ಲ ಜ್ಯೋತಿರ್ಭೀಮೇಶ್ವರ ವ್ರತನ ಮದುವೆ ಆಗಿರೋ ಹೆಣ್ಮಕ್ಳು ಮಾಡ್ತಾರೆ, ಮದುವೆ ಆಗದೆ ಇರೋರು ಮಾಡ್ತಾರೆ. ಮದುವೆ ಆಗಿರೋ ಹೆಣ್ಮಕ್ಳು ತನ್ನ ಗಂಡನ ಆಯಸ್ಸು, ಆರೋಗ್ಯ, ಅಭಿವೃದ್ಧಿಗಾಗಿ ಮಾಡ್ತಾರೆ. ಮದುವೆ ಆಗದೆ ಇರೋ ಹೆಣ್ಮಕ್ಳು ಮುಂದೆ ಬರುವ ಪತಿಗೆ ಒಳ್ಳೆ ಪತಿ ಸಿಗಲಿ ಹಾಗೂ ಅವ್ರಿಗೆ ಒಳ್ಳೆ ಯಶಸ್ಸು ಸಿಗಲಿ ಅಂತ ಮಾಡ್ಬೋದು. ಈ ವ್ರತನ ತುಂಬ ಮೇಯ್ನಾಗಿ ಮಾಡೋದು ಶಿವನಿಗೆ ಈ ವ್ರತದಲ್ಲಿ ಪೂಜೆ ಸಲ್ಲಿಸೋದು ಮೇನ್. ಪಾದ ಪೂಜೆಗಿಂತ ಶಿವನಿಗೆ ಪೂಜೆ ಮಾಡಿ ಬೇಡ್ಕೊಳ್ಳೋದು ತುಂಬ ಮುಖ್ಯ. ಶಿವನ ಅನುಗ್ರಹದಿಂದ ನಮ್ಮ ಪತಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಬೇಕು. ನನಗೆ ಈ ಪೂಜೆ ಬಗ್ಗೆ ಎಷ್ಟು ಗೊತ್ತು ಅಷ್ಟನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಈ ಭೀಮೇಶ್ವರ ವ್ರತದಲ್ಲಿ ತುಂಬ ಇದೆ, ಅದೆಲ್ಲ ನಾನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಷ್ಟೆಷ್ಟು ಗೊತ್ತಾಗುತ್ತೆ ಅಷ್ಟನ್ನು ಆ ವರ್ಷ ಅಳವಡಿಸ್ಕೊಂಡು ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಮಾರ್ನಿಂಗೇ ಬೇಗ ಎದ್ದು ಪೂಜೆ ಮಾಡಿಬಿಟ್ಟೆ, ಏಕೆಂದರೆ ಆಫೀಸೆಲ್ಲ ಇತ್ತಲ್ಲ, ಅದಕ್ಕೆ ಪೂಜೆ ಮಾಡಿದೆ. ಆ್ಯಂಡ್ ಸ್ವೀಟ್ಗೆ ನಾನು ಕೇಸರಿಬಾತ್ ಮಾಡಿದ್ದೆ. ಇದು ನನ್ನ 4ನೇ ವರ್ಷದ ಭೀಮನ ಅಮಾವಾಸ್ಯೆ ಪೂಜೆ. ನಾನು ಹೇಗೆ ಪೂಜೆ ಮಾಡಿದೆ ಅಂತ ಮುಂದೆ ವಿಡಿಯೋದಲ್ಲಿ ಹಾಕಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ಈ ಜ್ಯೋತಿರ್ಭೀಮೇಶ್ವರ ವ್ರತನ ಏನಕ್ಕೆ ಶಿವನಿಗೆ ಮಾಡ್ತಾರೆ ಅಂದರೆ ಇದಕ್ಕೆ ಒಂದು ಕತೆ ಇದೆ. ಆ ಕತೆ ಏನಂದರೆ, ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಅವನಿಗೆ ಒಬ್ಬ ಮಗ ಇರ್ತಾನೆ. ಆದರೆ ಆ ಮಗ ಏನೋ ಕಾರಣಾಂತರದಿಂದ ತೀರ್ಕೊಬಿಡ್ತಾನೆ. ಆವಾಗ ಆ ರಾಜನಿಗೆ ಅನಿಸುತ್ತೆ, ನನಗೆ ಇಷ್ಟೊಂದೆಲ್ಲ ಆಸ್ತಿ ಇದೆ, ನನ್ನ ಮಗನ ಮದುವೆನೂ ನೋಡೋಕ್ಕಾಗಲಿಲ್ಲ ಅಂತ ಅವನು ತುಂಬ ಕೊರಗ್ತಾ ಇರ್ತಾನೆ. ಆವಾಗ ಊರಲ್ಲೆಲ್ಲ ಅವನು ಸಾರಿಸ್ತಾನೆ, ನನ್ನ ಮಗ ತೀರೋಗಿದ್ದಾನೆ, ಅವನ್ನ ಯಾರು ಮದುವೆ ಆಗ್ತಾರೆ, ಆ ಹುಡುಗಿಗೆ ನನ್ನ ಆಸ್ತಿ ಎಲ್ಲನೂ ಅಂತಸ್ತು ಎಲ್ಲನೂ ಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ಯಾರೂ ಒಪ್ಕೊಳ್ಳೋದಿಲ್ಲ ಸತ್ತೋಗಿರೋರನ್ನ ಮದುವೆ ಆಗೋದಕ್ಕೆ. ಆದರೆ ಒಂದು ಮನೇಲಿ ಬ್ರಾಹ್ಮಣ, ಅಂದರೆ ಅವನು ತುಂಬ ಬಡವ ಆಗಿರ್ತಾನೆ, ಅವನಿಗೆ 4 ಜನ ಹೆಣ್ಮಕ್ಳು ಇರ್ತಾರೆ. ಆ ಬ್ರಾಹ್ಮಣ ಇದನ್ನ ಕೇಳಿಸ್ಕೊಂಡು ಏನು ಹೇಳ್ತಾನೆ ಅಂದರೆ, ಮಗಳೇ ನೀನು ಮದುವೆ ಆಗು, ನೀನು ಮದುವೆ ಆದರೆ ನಿನ್ನ 3 ತಂಗಿದಿರು ಚೆನ್ನಾಗಿರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಆ ಹುಡುಗಿ ಅಪ್ಪನ ಮಾತಿಗೆ ಗೌರವ ಕೊಟ್ಟು ಮದುವೆ ಆಗ್ತಾರೆ. ಮದುವೆ ಮಾಡಿದ್ಮೇಲೆ ಶವನು ಮತ್ತು ಆ ಹುಡುಗಿನೂ ಬಿಟ್ಬಿಟ್ಟು ಎಲ್ಲ ಹೋಗ್ಬಿಡ್ತಾರೆ. ಆವಾಗ ಆ ಹುಡುಗಿ ತುಂಬ ದುಃಖದಲ್ಲಿರ್ತಾಳೆ. ನನಗೆ ಈ ಥರ ಶವದ ಜೊತೆ ಮದುವೆ ಮಾಡಿಬಿಟ್ರು, ನನ್ನ ಮುಂದಿನ ಜೀವನ ಹೇಗೆ, ನಾನು ಯಾರ ಜೊತೆ ಇರಲಿ, ನಾನು ಏನು ಮಾಡಲಿ ಅಂತ ತುಂಬ ಕೊರಗ್ತಾ ಕೂತಿರ್ತಾಳಂತೆ ಒಬ್ಬಳೇ. ನನ್ನ ಮುಂದಿನ ಜೀವನ ಏನು ಅಂತ. ಆವಾಗ ಪಾರ್ವತಿ ಪ್ರತ್ಯಕ್ಷಳಾಗಿ, ನಿನಗೆ ಇಷ್ಟೊಂದು ನೊಂದ್ಕೊಂಡಿದೆಯಲ್ಲ, ನೀನು ಒಂದು ವ್ರತ ಮಾಡು, ಇದರಿಂದ ನಿಂಗೆ ತುಂಬ ಒಳ್ಳೆಯದಾಗುತ್ತೆ, ನಿನ್ನ ಗಂಡ ಬದುಕ್ತಾನೆ ಅಂತ ಹೇಳಿದ್ರಂತೆ. ಅದಕ್ಕೆ ಆ ಹುಡುಗಿ ಸರಿ ಅಂತ ಒಪ್ಕೊಂಡು ಅಲ್ಲಿದ್ದಿದ್ದು ಮಣ್ಣ ಯೂಸ್ ಮಾಡಿ ದೀಪ ಮಾಡ್ಕೊಂಡು ಎಲೆಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡ್ತಾಳಂತೆ ಭಕ್ತಿಯಿಂದ. ಆವಾಗ ಶಿವ ಪ್ರತ್ಯಕ್ಷಳಾಗಿ ಅವಳ ಗಂಡನಿಗೆ ಬದುಕ್ತಾನಂತೆ ಮತ್ತು ಉನ್ನತ ಆರೋಗ್ಯ ಆಯುಸ್ಸು ಕೊಡೋ ಥರ ಪ್ರಾಪ್ತಿ ಮಾಡ್ತಾನಂತೆ. ಇದೇ ಈ ವ್ರತದ ಕತೆ. ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ, ತಪ್ಪಿದರೆ ಕ್ಷಮಿಸಿ. ಆ್ಯಂಡ್ ನನ್ನ ಹಸ್ಬೆಂಡ್ ಪೂಜೆ ಮಾಡಿದ್ದಕ್ಕೆ ನನಗೆ 1 ಕೇಕ್ ಕೊಟ್ಟರು ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್.
ಆ್ಯಂಡ್ ಪೂಜೆ ಎಲ್ಲ ಮುಗೀತು. ಇವಾಗ ಆಫೀಸ್ ಇದೆ, ಆಫೀಸ್ಗೆ ಕೊಡಬೇಕು. ಮುಗಿಸ್ಕೊಂಡು ಹಾಗೆ ಬನ್ನೂರ್ಗೂ ಹೋಗ್ತೀನಿ, ಅಲ್ಲಿ ಜಾತ್ರೆ ನಡೀತದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವಾಗ ಆಫೀಸ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಆಫೀಸ್ ಇರೋದು ಬ್ಯಾಂಗ್ಳೂರಲ್ಲಿ, ಕೆಂಗೇರಿ ನಿಯರ್. ಆ್ಯಂಡ್ ನಾನು ಸಿವಿಲ್ ಇಂಜಿನಿಯರ್, ನಿಮಗೆ ಗೊತ್ತಿದೆ. ಡೈಲಿ ವರ್ಕ್ ಬರಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಡೈಲಿ ರುಟೀನ್ ಆಗಿಬಿಟ್ಟಿದೆ ಅದು ನಮಗೆ. ಆ್ಯಂಡ್ ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸಾಯಂಕಾಲ ಬನ್ನೂರಲ್ಲಿ ಜಾತ್ರೆ ಇದೆ, ತುಂಬ ಚೆನ್ನಾಗಿರುತ್ತೆ. ನಾನು ಐಶ್ವರ್ಯ ಆಟ ಆಡ್ಬೇಕು ಅಂದ್ಕೊಂಡಿದ್ದೀವಿ. ರಶ್ ಕಡಿಮೆ ಇದ್ದರೆ ಇವತ್ತೇ ಆಟ ಆಡ್ತೀವಿ, ಇಲ್ಲ ಅಂದರೆ ಸ್ಯಾಟರ್ಡೆ ಹೋಗಿ ಎಲ್ಲ ಆಟ ಆಡ್ತೀವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜಾತ್ರೆಗೆ ಬಂದ್ವಿ. ಜಾತ್ರೆಯಲ್ಲಿ ತುಂಬ ರಶ್ ಇತ್ತು. ನಾರ್ಮಲ್ ಯಾವಾಗಲೂ ರಶ್ ಇರುತ್ತೆ, ಹೇಳ್ಬೇಕಂದ್ರೆ ಈ ಟೈಮ್ ಸ್ವಲ್ಪ ಕಡಿಮೆನೇ ಇದ್ದರು. ಆ್ಯಂಡ್ ಜಾಸ್ತಿ ಆಟ ಸಾಮಾನೆಲ್ಲ ಹಾಕಿರಲಿಲ್ಲ. ಮೊದಲು ಹೋದ್ಸಲಿ ತುಂಬ ಹಾಕಿದ್ರು, ಅಲ್ಲಿ ಮಳೆ ಬೇರೆ ಬರ್ತಾ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಜನ ಕಡಿಮೆ ಇತ್ತು. ಎದ್ದು ಮೂವಿಷ್ಕೆಲ್ಲ ಆಟ ಸಾಮಾನು ನೋಡಿ ಆಟ ಆಡ್ಬೇಕಂತಿದ್ರು, ಆದರೆ ಅವ್ರು ಎದ್ರುಕೋತಾರೆ, ಅದಕ್ಕೆ ಸುಮ್ಮನೆ ಹಾಗೆ ತೋರಿಸಿದ್ವಿ. ನಾವು ಹಬ್ಬದ ದಿನ ಏನು ಆಟ ಆಡಲಿಲ್ಲ, ಯಾಕಂದರೆ ಎದುಕ್ಕೆ ಸ್ವಲ್ಪ ಹುಷಾರಿರಲಿಲ್ಲ, ಅವ್ನ ಮೂಡು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದಕ್ಕೆ ನನಗೂ ಬೇಜಾರಾಯಿತು. ಸುಮ್ಮನೆ ಹಾಗೆ ಎಲ್ಲನೂ ನೋಡಿಕೊಂಡು ಹೊರಟ್ವಿ. ಎದ್ದು ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದ, ನಂಗೆ ನೋಡಿದ್ರೆ ಬೇಜಾರು ಅನಿಸ್ತಾಯಿತ್ತು. ಅದಕ್ಕೆ ಬೇಗ ಮನೆಗೆ ಹೋಗ್ಬಿಡೋಣ ಅಂತ ಎಲ್ಲ ನೋಡ್ಕೊಂಡು, ಮಳೆ ಬೇರೆ ಬರ್ತಾಯಿತ್ತಲ್ಲ, ಆದಮೇಲೆ ಎದ್ದುಗೆ ಹೂವಿಷ್ಕಂಗೆ ಸ್ವಲ್ಪ ಆಟ ಸಾಮಾನು ತಗೊಂಡು ಹೊರಟ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ನಾನು ಅಪ್ಪ ಎದುನ ಹಾಸ್ಪಿಟಲ್ ಕರ್ಕೊಂಡೋಗಿದ್ವಿ, ಕಾರ್ತಿ ನಾನು ಎಲ್ಲ ಅಲ್ಲಿ ತೋರಿಸ್ಕೊಂಡು ಊಟ ಮಾಡಿಕೊಂಡು ಬಂದು ಆಟ ಆಡಿದ್ವಿ ನಾನು ಐಶು. ಆ ವಿಡಿಯೋನ ಇಲ್ಲಿ ಶೇರ್ ಮಾಡಿದ್ದೀನಿ, ನೋಡಿ. ಎಜ್ಜಿ ಬಾಯ್. ಎಲ್ಲ ಮುಗಿಸ್ಕೊಂಡು ಎದನ್ನ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎದು ನೋಡಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೇಗೆ ಕೂತಿದ್ದಾನೆ. ಇಷ್ಟೊತ್ತವರೆಗೂ ಮುಂದೆ ಕೂತಿದ್ದ, ಇವಾಗ ಹಿಂದೆ ಬಂದಿದ್ದಾನೆ. ಎದು ಆಯ್ ಮಾಡೋಕಂದ. ಕಾರ್ತಿಕ್ ಕಾರ್ ಓಡಿಸ್ತಾ ಇದ್ದಾರೆ. ಆ್ಯಂಡ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.